ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದನ, ನೀನು ಬಂದು ಕೂತ್ಕೊಂಡು ಊಟ ಮಾಡು ನಮ್ಮ ಜೊತೆ. ಇಲ್ಲಮ್ಮ, ನೀವೆಲ್ಲ ಊಟ ಮಾಡಿ, ನಾನು ಆಮೇಲೆ ತಿಂತೀನಿ. ಅಲ್ಲ, ನಮ್ಮ ಜೊತೆ ಊಟ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ಯೋ ಹೇಗೆ? ಹಾಗೆಲ್ಲ ಏನೂ ಇಲ್ಲಮ್ಮ. ಚಂದನ ಅವರೇ, ಅತ್ತೆ ಅಷ್ಟು ಹೇಳ್ತಿದ್ದಾರೆ ತಾನೆ. ನೋಡಿ, ನೀವು ಇಲ್ಲಿಗೆ ಬಂದಾಗಿಂದ ನಮ್ಮ ಜೊತೆ ಎಲ್ಲ ಕುತ್ಕೊಂಡು ಊಟನೇ ಮಾಡಿಲ್ಲ. ಅದಕ್ಕೆ ಬನ್ನಿ ಊಟ ಮಾಡಿ. ತನೋರೆ, ನಾನು ಹೇಳ್ದೆ ಅಲ್ವಾ, ನೀವೆಲ್ಲ ಮೊದಲು ತಿನ್ನಿ, ನಾನು ಆಮೇಲೆ ಮಾಡ್ತೀನಿ. ಅಲ್ಲಮ್ಮ, ಇವರೆಲ್ಲ ಇಷ್ಟು ಬಲವಂತ ಮಾಡ್ತಿದ್ದಾರೆ, ಯಾಕೆ ಮಾಡಲ್ಲ ಅಂತಿದ್ಯಾ? ನಾಚಿಕೆ ಪಟ್ಕೋಬೇಡ, ಇದು ನಿಮ್ಮನೆ ಅಂತಾನೆ ಅನ್ಕೋ. ಬಾ ಕೂತ್ಕೋ. ನಮ್ಮವ್ರು ಹೇಳಿದ ಮೇಲೆ ಮುಗೀತು. ಈಗ ನೀನು ಬಂದು ಕೂತ್ಕೊಂಡು ಊಟ ಮಾಡಿಲ್ಲ ಅಂದರೆ ನನಗೂ ಊಟ ಬೇಡ. ನನ್ನ ಹೆಂಡತಿ ಹೇಳಿದ್ಲು ಅಂದಮೇಲೆ ನಾನು ಊಟ ಮಾಡಲ್ಲ. ಹಾಗಾದ್ರೆ ನಾನು ಊಟ ಮಾಡಲ್ಲ. ನೀವು ಯಾರು ಊಟ ಮಾಡ್ತಿಲ್ದಿದ್ರೆ ನಾನು ಹೇಗೆ ಊಟ ಮಾಡಲಿ? ನಾನು ಊಟ ಮಾಡಲ್ಲ. ಅಯ್ಯೋ ರಾಮ, ಯಾಕೆಲ್ಲರೂ ಹೀಗೆ ಹಠ ಮಾಡ್ತಿದ್ದೀರಾ? ನೋಡಿ, ನೀವು ಕೊಟ್ಟಿರೋ ಸಲಿಗೆನ ನಾನು ದುರುಪಯೋಗ ಪಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ನೀವು ನನ್ನ ಹಾಗೆ ನೋಡದೇ ಇದ್ರು ನಾನು ಈ ಮನೆ ಕೆಲಸದವಳೇನೆ. ನನ್ನ ಸ್ಥಾನ ನನಗೆ ಗೊತ್ತಿದೆ. ದಯವಿಟ್ಟು ನಂಗೆ ಹೀಗೆ ಇರಕ್ಕೆ ಬಿಟ್ಬಿಡಿ. ನಿನ್ನ ಸ್ಥಾನ ಏನು ಅಂತ ನನಗೆ ಗೊತ್ತು ಜಾನು. ನೀನು ಈ ಮನೆ ಮಗಳು. ನೀನು ಯಾರು ಅಂತ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾದರೆ ನಿನ್ನ ಮೇಲೆ ತೋರಿಸೋ ಪ್ರೀತಿನೇ ಬೇರೆ ಥರ ಇರುತ್ತೆ. ನಾನು ಆದಷ್ಟು ಬೇಗ ಅದನ್ನು ಮಾಡೇ ಮಾಡ್ತೀನಿ. ನೀರು ತಗೊಮ್ಮ, ನೀರು ಕುಡಿ. ನಿಧಾನ 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 ನಿಧಾನ. ಸರಿ ಹೋಯ್ತಾ? ನಿನ್ನನ್ನು ಯಾರೋ ನೆನೆಸ್ಕೊತಾ ಇದ್ದೀರ ಅಂತ ಕಾಣುತ್ತೆ, ಅದಕ್ಕೆ ಈ ಬಿಕ್ಕಳಿಕೆ. ಇನ್ಯಾರು? ಅವ್ರ ಗಂಡ ಇರ್ಬೋದು. ತಾನು ಅವ್ರ ಯಜಮಾನ್ರೆ ಯಾಕೆ ನೆನೆಸ್ಕೋಬೇಕು? ಅವ್ರ ಅಪ್ಪ ಅಮ್ಮ ನೆನೆಸ್ಕೋಬೋದು, ಅಥವಾ ಅವಳನ್ನ ತುಂಬ ಪ್ರೀತಿ ಮಾಡೋರು ನೆನೆಸ್ಕೋಬೋದಲ್ವಾ? ಸಾರಿ ಅತ್ತೆ, ಅದೇನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಸಾರಿ ಚಂದನ ಅವರೇ. ಪರವಾಗಿಲ್ಲ ಬಿಡಿ. ಈಗೇನು ಚಂದನ, ನಮ್ಮ ಜೊತೆ ಊಟ ಮಾಡ್ತೀಯೋ ಇಲ್ವೋ? ಅಮ್ಮ ಪ್ಲೀಸ್ ಅಮ್ಮ, ನೀವೆಲ್ಲರೂ ಇಷ್ಟೊಂದು ಕೇಳ್ಕೊಂಡ್ರೆ ನನಗೂ ಮುಜುಗರ ಆಗುತ್ತೆ. ನಾನು ಹೇಳ್ತಿದ್ದೀನಲ್ಲ, ದಯವಿಟ್ಟು ನೀವು ಊಟ ಮಾಡಿ. ನಾನು ಹೊಟ್ಟೆ ತುಂಬ ತಿಂತೀನಿ, ಪ್ಲೀಸ್. ಇನ್ನು ನಾವು ಯಾರೂ ಬಲವಂತ ಮಾಡಲ್ಲ. ಆದರೆ ನೀನು ಚೆನ್ನಾಗಿ ಊಟ ಮಾಡಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು. ಸರಿ ಸರ್. ಲಲಿತಾ, ಯಾಕೆ ಜಾನು, ತನು ನಿನ್ನ ಗಂಡ ನೆನ್ಪು ಮಾಡ್ಕೊತಿದ್ದಾರೆ ಅಂದ ತಕ್ಷಣ ನಿನ್ನ ಮುಖನೇ ಒಂಥರ ಆಗೋಯ್ತು? ಹಾಗೇನಿಲ್ಲ ಕಣ. ಅವ್ರು ಹೇಳೋಕ್ಕಿಂತ ಮುಂಚೆನೇ ನನಗೆ ಯಾವಾಗಲಿಂದನೋ ಇದ್ರ ಬಗ್ಗೆ ಭಯ ಇದ್ದೇ ಇದೆ. ಈಗೇನೋ ನಾನು ನೆಮ್ಮದಿಯಾಗಿದ್ದೀನಿ, ಆದರೆ ಯಾವತ್ತು ಬೇಕಿದ್ರೂ ಈ ನೆಮ್ಮದಿ ಭಯ ಆಗಿ ಸೃಷ್ಟಿ ಆಗ್ಬೋದಲ್ವಾ? ಈಗ ನೀನು ಭಯ ಪಡೋಂಥದ್ದು ಏನಾಗಿದೆ ಜಾನು? ಏನೋ ಗೊತ್ತಿದ್ದು ಕೇಳ್ತಿದ್ಯಲ್ಲ. ಅವ್ರಿಗಿವಾಗ ನಾನು ಬದುಕಿದ್ದೀನಿ ಅನ್ನೋ ಸತ್ಯ ಗೊತ್ತಾಗಿದೆ. ಅವ್ರಿಗೆ ಗೊತ್ತಿಲ್ಲದೆ ಇರುವಾಗ್ಲೇ ಪದೇ ಪದೇ ಬರ್ತಿದ್ರು. ಇವಾಗ ಬಿಡ್ತಾರಾ? ಖಂಡಿತ ಬರ್ತಾರೆ. ಬಂದು ರಾಧಾ ಅಂತ ಏನಾದರೂ ಮಾಡಿಬಿಡ್ತಾರೇನೋ ಅಂತ ಭಯ. ನೋಡು ಜಾನು, ಏನು ರಾಧಂತನೂ ಆಗಲ್ಲ. ನೀನು ಯಾವುದಕ್ಕೂ ಭಯ ಪಡ್ಬೇಡ. ಯಾಕೆಂದರೆ ನಿನ್ನ ಜೊತೆಗಿರೋದು ನಾನು. ನೀನು ನನ್ನ ರಕ್ಷಣೆಯಲ್ಲಿರೋದು. ನಿನ್ನನ್ನು ಯಾರು ಏನೂ ಮಾಡೋದಕ್ಕಾಗಲ್ಲ. ನನಗೇನೋ ಮಾಡ್ತಾರೆ ಅಂತ ಭಯ ಇಲ್ಲ ಕಣೋ. ನಿಮ್ಗಳಿಗೇನಾದರೂ ಆಗ್ಬಿಟ್ರೆ ಅಂತ ಭಯ ಅಷ್ಟೆ. ಆಶ್ರಯ ಕೊಟ್ಟಿರೋ ಮನೆ ಇದು. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದೀರಾ. ನನ್ನಿಂದ ನಿಮ್ಗೇನಾದರೂ ಆಗ್ಬಿಟ್ರೆ ನಾನು ಹೇಗೆ ಬದುಕಿರಲಿ ಹೇಳು? ಇದು ಒಂದೇ ಕಾರಣಕ್ಕೋಸ್ಕರ
ನಾನಿಲ್ಲಿ ಇರಲೇಬಾರ್ದು, ಎಲ್ಲಾದರೂ ಹೋಗ್ಬಿಡೋಣ ಅಂತ ಅನ್ಸುತ್ತೆ. ಜಾನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನಾನಿರೋವರೆಗೂ ನಿನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಏನೋ ಆಗೋದಕ್ಕೆ ನಾನು ಬಿಡಲ್ಲ. ಎಲ್ಲ ಸರಿ ಹೋಗ್ತಿದೆ. ಇಂಥ ಸಮಯದಲ್ಲಿ ನೀ ಈ ಥರ ಭಯ ಪಟ್ಕೊಂಡಿರ್ಬೇಡ, ಆರಾಮಾಗಿರು. ಸರಿ, ನೀನು ಹೋಗಿ ಮಲ್ಕೋ. ಈ ಜಯಂತ್ ಅವರು ಹತ್ರ ಇದ್ರು ತೊಂದ್ರೆನೆ, ದೂರ ಇದ್ರು ತೊಂದ್ರೆನೆ. ಒಟ್ಟಿನಲ್ಲಿ ಇರೋವರೆಗೂ ಜಾನುಗ್ ಭಯ ತಪ್ಪಿದ್ದಲ್ಲ. ಇದೇನಿದು, ಇವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಫೋನ್ ಮಾಡ್ತಿದ್ದಾರೆ. ನಾವಿಬ್ರು ಮಾತಾಡ್ತಿರೋದು ಇವ್ರಿಗೇನಾದ್ರೂ ಗೊತ್ತಾಗ್ತಿದ್ಯಾ? ಹೇ, ಅಷ್ಟೆಲ್ಲ ಸೀನೇ ಇಲ್ಲ. ಹೇಳಿ ಸರ್. ಹಲೋ ವಿಶ್ವ, ಹೇಗಿದೆಯಾ? ನನ್ನ ತುಂಬ ಮಿಸ್ ಮಾಡ್ಕೊಂಡೆ ಅನ್ಸುತ್ತಲ್ವಾ? ಸರ್, ನಾನು ನಿಮ್ಮನ್ನು ಮಿಸ್ ಮಾಡ್ಕೋತಿಲ್ಲ ಸರ್. ಆ್ಯಕ್ಚುಲಿ ನೋಡಬೇಕು ಅಂದರೆ ನೀವು ಜಾನೋಣ ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಇಷ್ಟು ದಿನ ಹಾಗೆಲ್ಲ ನಡೆದಿರ್ಬೋದು ವಿಶ್ವ, ಆದರೆ ಈಗ ಹಾಗಾಗೋದಿಲ್ಲ ನೋಡು. ನಾನು ಹಿಂದಿನ ಸರ್ತಿನೇ ನಿನಗೆ ಚಾಲೆಂಜ್ ಮಾಡಿ ಬಂದಿದ್ದೆ, ನೀನೇ ನನ್ನ ಜಾನ್ವಿಯವ್ರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಬೇಕು ಅಂತ. ಮರ್ತ್ಬಿಟ್ಯಾ? ಸಿ, ಅದು ಆಗೋ ಸಮಯ ಹತ್ರ ಬರ್ತಾ ಇದೆ ಅನಿಸ್ತಾ ಇದೆ. ಏನು ಸರ್, ತಮಾಷೆ ಮಾಡ್ತಾ ಇದ್ದೀರಾ? ಅರೆ ವಿಶ್ವ, ಇದು ತಮಾಷೆ ಮಾಡುವ ಸಮಯ ಅಲ್ಲ. ದೀಸ್ ಆರ್ ಥ್ರಿಲ್ಲಿಂಗ್ ಟೈಮ್. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊ. ಜಾನ್ವಿಯವರ ಅಣ್ಣ ಮತ್ತು ಅತ್ತಿಗೆ ಈಗ ನನ್ನ ವಶದಲ್ಲಿದ್ದಾರೆ. ಸರ್, ಅವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಮತ್ತೆ ಬರೀ ನಾನು ನೀನು ಇದೇ ಆಟನ ಆಡ್ತಾ ಇದ್ರೆ ಏನು ಮಜಾ ಇರುತ್ತೆ ವಿಶ್ವ. ಲೆಟ್ಸ್ ವೈಡನ್ ದ ಹೊರೈಸನ್, ಲೆವೆಲ್ ದ ಪ್ಲೇಯಿಂಗ್ ಫೀಲ್ಡ್. ಏನಂತೀಯ? ಸರ್, ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಹಾಗಾದ್ರೆ ನೀನು ಮಾಡ್ತಿರೋದು ಸರಿನಾ? ನನ್ನ ಚಿನ್ನು ಮರಿನ ನನ್ನಿಂದ ದೂರ ಮಾಡಿ ನಿನ್ನ ಹತ್ರ ಇಟ್ಕೊಂಡಿದೆಯಲ್ಲ, ಅದೆಷ್ಟು ಸರಿ ವಿಶ್ವ? ಲಿಸನ್ ವಿಶ್ವ, ನಿನಗೆ 24 ಗಂಟೆ ಕಾಲ ಟೈಮ್ ಕೊಡ್ತೀನಿ, 24 hours. ಅಷ್ಟರೊಳಗೆ ನನ್ನ ಚಿನ್ನು ಮರಿ ನನ್ನ ಹತ್ರ ಇರಬೇಕು. ಇಲ್ಲಾಂದರೆ ವೆಂಕಿ, ಚೆಲುವಿ ಚೆನ್ನಿಗರಾಯನ ಪಾದ. ಯು ಗೆಟ್ ದ ಡ್ರಿಫ್ಟ್, ರೈಟ್? ನೋಡು ವಿಶ್ವ, ನಾಳಿದ್ದು ನನ್ನ ಬರ್ತ್ಡೇ, ಹುಟ್ಟಿದ ಹಬ್ಬ. ಆ ಹುಟ್ಟಿದ ಹಬ್ಬನ ನಾನು ನನ್ನ ಚಿನ್ನಮರಿ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ಅವ್ರನ್ನ ಸೇಫಾಗಿ ಕರ್ಕೊಂಡು ಬಂದರೆ ಉಂಟು. ಒಳ್ಳೆ ಹೋದರೆ ಅನವಶ್ಯಕವಾಗಿ ಹುಣ್ಣಿಮೆ ರಾತ್ರಿ ರಕ್ತದ ಉಕಳಿ ಆಗುತ್ತೆ, ಮರಿಬೇಡ. See you soon. ಲಕ್ಷ್ಮೀ ನಿವಾಸ ಲಕ್ಷ್ಮೀ